ಎಲ್ಲ ಹೋಯ್ತು. ಆಟೋ ಸ್ಟ್ಯಾಂಡ್ ನಾವು ಆಟೋ ಓಡಿಸೋದು ಡೈಲಿ ದುಡಿಮೆ ನಮಗೆ ಆಟೋ ಓಡಿಸಿದ್ರೇ ಜೀವನ ಮಾಡೋಕ್ಕಾಗೋದು. ಅಂಗಡಿ ಎಲ್ಲ ಹತ್ಬಿಟ್ರು ಆಟೋ ಸ್ಟ್ಯಾಂಡು ಹೋಯ್ತು. ಈಗ ಏನು ದುಡಿಮೆ ಮಾಡೋದು ಅಂತ ಸರ್ಕಾರ ಹೇಳ್ಬೇಕು ಅಷ್ಟೇ. ಸರ್ಕಾರ ಬಂದು ಒಳ್ಳೇದು ಮಾಡುತ್ತೆ ಅಂತ ತಿಳ್ಕೊಂಡ್ರೆ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ದಾರೆ ಅಷ್ಟೇ. ನಾವೆಲ್ಲ ಒಳ್ಳೆ ಕೆಲಸ ಅಂದರೆ ಎಲ್ಲ ಹೊಡೆದಾಕಿ ನಮ್ಮ ಆಟೋ ಸ್ಟ್ಯಾಂಡ್ ಎಲ್ಲ ಹೋಯ್ತಲ್ವ, ಅದೇ ಒಳ್ಳೆ ಕೆಲಸ. ಮೇಡಮ್ ಅಂಗಡಿ ಎಲ್ಲ ಇದ್ರೇ ನಮ್ಮ ಆಟೋ ಸ್ಟ್ಯಾಂಡ್ಗೆ ಬಿಸ್ನೆಸ್ಸು. ಅದು ಹೊಡೆದಾಕ್ಬಿಟ್ರೆ ನಾವೇನು ಆಟೋ ಇದೆ, ಆಟೋ ಖಾಲಿ ಓಡಿಸ್ಕೊಂಡು ಆಗುತ್ತಾ? ಗ್ಯಾಸ್ ಫ್ರೀ ಆಗ್ತಾರಾ? ನಾವು ಅದಕ್ಕೆ ಕೇಳ್ತಾ ಇರೋದು. ಡೈಲಿ ನಮಗೊಂದು ಗ್ಯಾಸ್ ಫ್ರೀಯಾಗಿ ಹಾಕೋಕ್ಕೇಳಿ ನಾವು ಆರಾಮಾಗಿ ಸುತ್ತಾಡ್ಕೊಂಡಿರ್ತೀವಿ. ನಮ್ಮ ಫ್ಯಾಮ್ಲಿ ಜೀವನ ಯಾರು ನೋಡೋದು? ಸರ್ಕಾರ ನೋಡುತ್ತಾ? ಒಂದು ದಿವ್ಸಕ್ಕೆ ನಾವು ದುಡಿದ್ರೇ ನಾವು ನೋಡೋಕ್ಕಾಗೋದು. ಏನಿಲ್ಲ ಅಂದರೆ ಏನು ಮಾಡೋದು? ಈ ಸರ್ಕಾರ ಅದಕ್ಕೊಂದು ಏನು ಹೇಳಲ್ವಾ? ಸರ್ಕಾರ ನಿಮ್ಮ ಕೈಯಲ್ಲಿ ಇದೆ ಅಂತ ಎಲ್ಲ ಆಡಿಬಿಟ್ರೆ ನಾವು ದುಡಿಯೋರು ಏನು ಮಾಡೋದು? ಡೈಲಿ ಒಂದು 100 ರೂಪಾಯಿ ದುಡಿತೀವಿ. ಅದರಲ್ಲಿ ಈಗಲೂ ಆಯ್ತಲ್ಲ, ಬೆಳಗ್ಗೆಯಿಂದ 9 ಗಂಟೆಗೆ ಬಂದೆ 350 ರೂಪಾಯಿ ಇಟ್ಕೊಂಡಿದ್ದೀನಿ. 350 ರೂಪಾಯಿ ಏನಾಗೋದು? ಗ್ಯಾಸ್ ಹಾಕ್ಬೇಕಾ ಇಲ್ಲ ಮನೆ ನೋಡಬೇಕಾ? ಹೇಳಿ, ಏನೂ ಮಾಡೋಕ್ಕಾಗಲ್ಲ. ಎಷ್ಟಪ್ಪ ದುಡ್ದೆ ನೀನು? ಎಷ್ಟು ದುಡ್ದೆ ಬೆಳಗ್ಗೆಯಿಂದ? ನೀನು ಎಷ್ಟು ದುಡ್ದೆ? ಎಲ್ಲ ಆಟೋ ಡ್ರೈವರ್ಗಳು ಯಾಕಂದ್ರೆ ಕಾಕಿ ಶರ್ಟ್ ಹಾಕಿಲ್ಲ ನೋಡಿ, ಜೋಬಲ್ಲಿ ಇರೋ ಬರೀ ಚಿಲ್ಲರೆ ಇದೆ, ಚಿಲ್ಲರೆಗಳಿದೆ, ಎತ್ತು ತೋರಿಸ್ತೀವಿ ನೋಡಿ. ಈ ಥರ ಇದ್ರೆ ಸರ್ಕಾರ ನಮ್ಗೇನು ವ್ಯವಸ್ಥೆ ಮಾಡಲ್ವಾ? ಹೋಯ್ತಾ ಹಂಗಂದ್ರೆ ಅಷ್ಟೇ. ನೋಡಿ, ಅಂಗಡಿ ಇತ್ತು, ನಾವು ದುಡಿತಾ ಇದ್ದೀವಿ. ಈಗ ಅಂಗಡಿ ಇಲ್ಲ ನೋಡಿ, ಇಲ್ಲಿ ನೋಡಿ ಪಾಪ ಹೆಂಗ್ ಕುತ್ಕೊಂಡಿದ್ದಾರೆ ನೋಡಿ. ಆ ಲೇಡೀಸ್ ನೋಡಿ, ಇವ್ರು ನೋಡಿ, ಇವ್ರದ್ದು ಬಾಡಿಗೆ ಹೊಡಿತಾ ಇದೆ ಪರ್ಮನೆಂಟಾಗಿ. ಈಗ ಅವ್ರದ್ದು ಬಾಡಿಗೆ ಇಲ್ಲ. ಅವ್ರ ಬಾಡಿಗೆ ಕೇಳಿದ್ರೆ ಏನಂತವ್ರೆ? ನಮಗೆ ಕೆಲಸ ಇಲ್ಲ, ನಿಮ್ಗೇನು ಕೆಲಸ ಕೊಡೋಣ ಅಂತ ಕೇಳ್ತಾವ್ರೆ. ಏನು ಮಾಡೋದು ನಾವು? ಎಲ್ಲ ನೋಡೋ ರೋಡಿಗೆ ಬಂದುಬಿಡ್ತು. ಈಗ ಇದು ಬ್ರಿಡ್ಜನ್ನು ಹೊಡೆದಾಕ್ಬಿಡೋಕೆಲ್ಲಿ ರೋಡ್ಗೆ ಹೋಗ್ಬಿಡ್ತಾರೆ. ಇದು ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಇದೆ, ಅದು ಹೊಡೆದಾಕ್ಬಿಟ್ಟೆ ರೋಡ್ಗೆ ಹೋಗ್ಬಿಡ್ತೀವಿ. ಏನಾದರೂ ಸರ್ಕಾರ ಹೇಳಿ ಒಂದು ಒಳ್ಳೆ ಕೆಲಸ ಏನಾದ್ರು ಮಾಡೋಕ್ಕೇಳಿ ಅಷ್ಟೇ. ಅಯ್ಯೋ, ದುಡ್ಡು ಇರೋರು ಬಡವ್ರು ಯಾವಾಗಲೂ ಕಾಣಿಸಲ್ಲ. ನಮ್ಮ ಹತ್ರನೂ ದುಡ್ಡು ಇದ್ದರೆ ಬಡವ್ರು ನಾವು ಕಾಣಿಸಲ್ಲ. ದುಡ್ಡು ಇರೋರ ಹತ್ರ ಯಾವಾಗಲೂ ದುಡ್ಡು ಸೇರಿಸ್ತಾ ಇರುತ್ತೆ. ನಾವು ಏನಿಲ್ಲ, ಬೆಳಗ್ಗೆ ಬರೋದು ದುಡಿಯೋದು, ಸಾಯಂಕಾಲ ಹೋಗಿ ಮನೇಲಿ ತರಕಾರಿ ಐಟಮ್ ಈಸ್ಕೊಳ್ಳೋದು, ತಲೆನೋವು. ತಿಂಗಳಿಗೆ ಈಗೆಲ್ಲ ಒಂದು ದಿವ್ಸಕ್ಕೆ ಒಂದು 100 ರೂಪಾಯಿ ಆದರೂ ದುಡಿಯೋಕ್ಕಾಗಲ್ಲ. ಒಂದು 3 ಮಕ್ಕಳು 2 ಗಂಡ ಹೆಂಡತಿ ದುಡಿಯೋಕ್ಕಾಗಲ್ಲ. ನಮ್ಮ ತಿಂಗಳಿಗೆ 30 ಸಾವಿರ ಕೊಟ್ಟರು ಆಟೋ ಬಾಡಿಗೆ ಕಟ್ಟಬೇಕಾ, ಗ್ಯಾಸ್ ಹಾಕ್ಬೇಕಾ, ಮನೆ ಬಾಡಿಗೆ ಕಟ್ಟಬೇಕಾ? ಏನು ಮಾಡೋದು? ಒಂದು ಮಾಡೋಕ್ಕಾಗಲ್ಲ. ಸರ್ಕಾರ ಚೆನ್ನಾಗಿರುತ್ತೆ, ದೇವ್ರ ಇದರಲ್ಲಿ ಕೇಳ್ಕೊಳ್ತೀವಿ ಸರ್ಕಾರ ಚೆನ್ನಾಗಿರಲಿ. ನಾವೇನೋ ಪರವಾಗಿಲ್ಲ, ಸರ್ಕಾರ ಚೆನ್ನಾಗಿರಲಿ, ಪರವಾಗಿಲ್ಲ. ತಿರ್ಗಾ ಅವರು ನೆಕ್ಸ್ಟು ಎಲ್ಲ ಆಗ್ಬಿಟ್ಟಿದೆ, ಇನ್ನೇನು ಆಗಬೇಕು? ಎಷ್ಟೇನೋ ಮಾಡ್ಬೇಕು. ಎಲ್ಲ ಮಾಡ್ಬಿಟ್ಟವ್ರೆ. ಏನೋ ಹೊಟ್ಟೆ ಮೇಲೆ ಹೊಡೆದು ಎಲ್ಲ ಇದಾಗಿ ಇಲ್ಲಿ ನಿಂತ್ಕೊಳ್ಳೋಂಗಿಲ್ಲ. ಪೊಲೀಸವ್ರು ಬರ್ತಾರೆ, ಗಾಡಿ ಎತ್ತು ಹೋಗೋ ಅಂತಾರೆ. ಎಲ್ಲಿಂದ ಹೋಗಲಿ? ನಾವು 30 ವರ್ಷದಿಂದ ಇದ್ದೀವಿ. ನಾವು ಅಂಬೇಡ್ಕರ್ದು ಬೋರ್ಡ್ ಮಾಡಿದ್ದು ಇಲ್ಲಿ 30,000 ರೂಪಾಯಿ ಖರ್ಚು ಮಾಡಿದ್ದು ನಾವು ಆಟೋದವರೆಲ್ಲ ಸೇರಿ. ಆದ್ರೂ ಹೊಡೆದಾಕ್ಬಿಟ್ರು. ಇನ್ನೂ ಬೇರೆ ಎಲ್ಲಿ ಹೋಗೋಣ? ನಾವೇನೋ ಕೂಲಿ ಕೆಲಸ ಮಾಡೋರು, ಏನೋ ಬಾಡಿಗೆ ಬರುತ್ತೆ 10, 20, 30, 40 ಏನೋ ಒಂದು ಕಾಲ ಕಳೀತಾ ಇದ್ದೀವಿ. ಆದ್ರೂ ಎಲ್ಲ ಹೊಡೆದಾಕಿ ಎಲ್ಲ ಮಾಡಿದ್ರು. ಬೇರೆ ಎಲ್ಲಿ ಹೋಗೋಣ ಹೇಳ್ರಿ? ಅದರಲ್ಲಿ RTO ಪ್ರಾಬ್ಲಮ್ ಬೇರೆ. RTO ಅಂದರೆ ಡಾಕ್ಯುಮೆಂಟ್ಸ್ ಕೊಡು, ಅದು ಕೊಡು, ಇದು ಕೊಡು, ಅವೆಲ್ಲ ಪ್ರಾಬ್ಲಮ್ ಐತೆ. ಹೆಂಗಂತ ಜೀವನ ಮಾಡೋ ಅಂತ ಗೊತ್ತೇ ಇಲ್ಲ ನಮಗೆ. ತಲೆ ಕೆಟ್ಟೋಗ್ಬಿಡೈತೆ.